ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಜನವಾದಿ ಮಹಿಳಾ ಸಂಘಟನೆಯಿಂದ ಆಗಸ್ಟ್ 30, 31, ಸೆಪ್ಟೆಂಬರ್ 1 3 ದಿನಗಳ ಕಾಲ ರಾಜ್ಯ ಸಮ್ಮೇಳನ. ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ. ವೆಂಕಟರಾವ್ ನಾಡಗೌಡ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ನಗರದಲ್ಲಿ ಆಗಸ್ಟ್ 30, 31, ಸೆಪ್ಟೆಂಬರ್ 1 3 ದಿನಗಳ ಕಾಲ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ರಾಜ್ಯ ಸಮ್ಮೇಳನ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ KS ವಿಮಲಾ ಮನವಿ ಮಾಡಿದರು. ಶುಕ್ರವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾಳೆ ಮಧ್ಯಾಹ್ನ ಶಾದಿ ಮಹಲ್ನಿಂದ ಟೌನ್ ಹಾಲ್ನವರೆಗೂ ಮೆರವಣಿಗೆ ನಡೆಸಿ ನಂತರ ಟೌನ್ ಹಾಲ್ನಲ್ಲಿ ಬಹಿರಂಗ ಸಭೆ ಇದೆ. ಮುಂದಿನ 2 ದಿನ PWD ಕ್ಯಾಂಪಿನ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದೆ. 3 ವರ್ಷಕ್ಕೊಮ್ಮೆ ರಾಜ್ಯ ಸಮ್ಮೇಳನ ಜರುಗುತ್ತದೆ. ಈ ಸಂಘಟನೆಯನ್ನು ಕ್ಯಾಪ್ಟನ್ ಲಕ್ಷ್ಮೀ ಶೇಹಗಲ್ ಸ್ಥಾಪಿಸಿದ್ದಾರೆ. ನಮ್ಮ ಸಂಘಟನೆ ಪದಾಧಿಕಾರಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಸಂಚಾಲಕರಿದ್ದಾರೆ. ಪ್ರಜಾಪ್ರಭುತ್ವ, ಸಮಾನತೆ, ಮಹಿಳಾ ವಿಮೋಚನೆ ನಮ್ಮ ಸಂಘದ ಪ್ರಮುಖ ಧ್ಯೇಯೋದ್ದೇಶವಾಗಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಶೋಷಣೆಗೊಳಪಡಿಸುತ್ತಿದೆ. ಈ ಪುರುಷ ಸಮಾಜವು ಮಹಿಳೆಯರನ್ನು ಒಂದು ಭೋಗದ ವಸ್ತುವಾಗಿ ನೋಡುತ್ತಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಪ್ರಮಾಣ 26% ಇದೆ. ಧರ್ಮಸ್ಥಳದ ಸೌಜನ್ಯ ಸೇರಿದಂತೆ ಕೌಟುಂಬಿಕ ದೌರ್ಜನ್ಯಗಳ ಬಹಿರಂಗ ಸಭೆಯಲ್ಲಿ ಕಲಂ 14, 21 ಕುರಿತು ಚರ್ಚೆ ನಡೆಸಲಾಗುತ್ತದೆ. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಶೋಷಣೆಗೊಳಪಟ್ಟು ಗೆಲುವು ಸಾಧಿಸಿದ ಮಹಿಳೆಯರು ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಂದಿನ ಜನವರಿಯಲ್ಲಿ ರಾಷ್ಟ್ರೀಯ ಸಮ್ಮೇಳನವು ಹೈದರಾಬಾದ್ನಲ್ಲಿ ಜರುಗಲಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಗೌರಮ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ, ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸರಸ್ವತಿ ಪಾಟೀಲ್, ರಾಜ್ಯ ಸಹ ಕಾರ್ಯದರ್ಶಿ ಸುನೀತಾ, ಜಿಲ್ಲಾ ಅಧ್ಯಕ್ಷರಾದ ಶಕುಂತಲಾ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷರಾದ ಶ್ಯಾಮಲ ಪೂಜಾರಿ, ತಾಲೂಕು ಅಧ್ಯಕ್ಷರಾದ ಗಿರಿಜಮ್ಮ, ಜನವಾದಿ ಮಹಿಳಾ ಸಂಘಟನೆಯ ಮುಖಂಡರಾದ ವಾಣಿಶ್ರೀ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜನವಾದಿ ಮಹಿಳಾ ಸಂಘಟನೆ ಕಳೆದ 45 ವರ್ಷಗಳಿಂದ ದೇಶದಾದ್ಯಂತ ಒಂದು ರಾಷ್ಟ್ರೀಯ ಸಂಘಟನೆಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಮತ್ತು ಜನವಾದಿ ಅಂತಂದ್ರೆ ಡೆಮೊಕ್ರೆಟಿಕ್ ಅಂತ. ಸೊ ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಘಟಕದಿಂದ ಕೇಂದ್ರ ಸಮಿತಿಯವರೆಗೆ ಸಮ್ಮೇಳನಗಳನ್ನು ಮಾಡಿ ಆ ಸಮ್ಮೇಳನದ ಮೂಲಕ ನಮ್ಮ ಹಿಂದಿನ 3 ವರ್ಷದ ಅವಧಿಯಲ್ಲಿ ನಡೆದಂತಹ ಆಗುಹೋಗುಗಳು ಮತ್ತು ಒಟ್ಟು ಮಹಿಳಾ ಚಳುವಳಿಗೆ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಗಿ ಅದರ ಕೊಡುಗೆಯಾಗಿ ಕೊಡಬಹುದಾದಂಥದ್ದು ಏನು ನಡೆದಿದೆ ಮತ್ತು ಮಹಿಳೆಯರ ಒಂದು ಘನತೆ, ಅವರ ಸ್ವಾತಂತ್ರ್ಯ, ಸಮಾನತೆ, ಈ ಕನಸುಗಳನ್ನು ಎಷ್ಟು ಮಟ್ಟಕ್ಕೆ ಸಾಕಾರಗೊಳಿಸೋದಕ್ಕೆ ಸಾಧ್ಯ ಆಗಿದೆ ಅಂತ. ಯಾಕೆಂದರೆ ನಮ್ಮ ಸಂಘಟನೆಯ ಘೋಷಣೆ ಪ್ರಜಾಪ್ರಭುತ್ವ, ಸಮಾನತೆ ಮತ್ತು ಮಹಿಳಾ ವಿಮೋಚನೆ. ಸೊ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಇದ್ದೀವಿ ನಿಜ, ಆದರೆ ಆ ಪ್ರಜಾಪ್ರಭುತ್ವ ಅನ್ನೋದು ಒಟ್ಟು ದುಡಿಯುವ ಜನರಿಗೆ, ಅದರಲ್ಲೂ ಮಹಿಳೆಯರಿಗೆ ಎಷ್ಟು ಮಟ್ಟಕ್ಕೆ ಸಿಕ್ಕಿದೆ ಅನ್ನುವ ಪ್ರಸ್ತಾಪವನ್ನು ನಾವು ಯೋಚನೆ ಮಾಡುವಾಗ ಎಷ್ಟು ಸಿಕ್ಕಬೇಕಾಗಿತ್ತು ಅಷ್ಟು ಸಿಕ್ಕಿಲ್ಲ ಅನ್ನೋದು ನಮ್ಮ ಅನುಭವ. ನಾವು ಗಮನಿಸಿದರೆ ನಾವು ಯಾರನ್ನು ಆರೋಪಿಗಳು ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಹತ್ಯೆ ನಡೆದಿದೆ, ಅತ್ಯಾಚಾರ ಆಗಿದೆ ಅಂತ ಕುಟುಂಬದವರು ಹೇಳ್ತಾ ಇದ್ದಾರೆ. ಆದಾಗ ಕೊಲೆ ನಡೆದಿದೆ, ಸಾವು ಸಂಭವಿಸಿದೆ ಅಂತ ಅಂದ ಮೇಲೆ ಅದಕ್ಕೆ ಕಾರಣರು ಯಾರು ಅನ್ನೋದನ್ನು ಕಂಡುಹಿಡೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ 80ರ ದಶಕದಿಂದ ಇವತ್ತಿನವರೆಗೆ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ನಿಜವಾದ ಅರ್ಥದಲ್ಲಿ ಸತ್ಯವನ್ನ ಹೊರಗೆಳೆಯೋದಕ್ಕೆ ರಾಜಕೀಯ ಇಚ್ಛಾಶಕ್ತಿಗಳನ್ನು ಸರ್ಕಾರಗಳು ತೋರಿಸ್ತಾ ಇಲ್ಲ. ಕೇವಲ ಇವತ್ತಿನ ಸರ್ಕಾರ ಮಾತ್ರ ಅಲ್ಲ, ಮೊದಲು ಪದ್ಮಲತಾ ಪ್ರಕರಣ ಹೊರಗಡೆ ಬಂದಾಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಅಂದಿನಿಂದ ಇಂದಿನವರೆಗೆ ಆಕ್ಚುಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇರುವಾಗ ಬೀರಾಚೆಯ ಗೃಹ ಮಂತ್ರಿಗಳು ಅದು ಘಟನೆಯ ಅಧಿವೇಶನದಲ್ಲಿ ಪ್ರಸ್ತಾಪ ಆದ ತಕ್ಷಣ ಅವರು ಬೆಳ್ತಂಗಡಿಗೆ ಭೇಟಿ ಮಾಡಿದ್ದಾರೆ, ಪದ್ಮಲತಾ ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ. ಬಟ್ ಮಾಡಿ ಬಂದ ವಿತಿನ್ ನೋ ಟೈಮ್ ಅವರ ಖಾತೆ ಬದಲಾವಣೆ ಆಗ್ತದೆ. ಇದು ಐರನ್. ಸೊ ಅವತ್ತಿನಿಂದ ಇವತ್ತಿನವರೆಗೆ ಇಂಥದ್ದೇ ಘಟನೆಗಳು ನಡೀತಾ ಇರುವಾಗ ನಾವು ಅದು ಧರ್ಮಸ್ಥಳ ಇರ್ಬೋದು, ಹಾಸನ ಇರ್ಬೋದು, ಕೊಪ್ಪಳ ಇರ್ಬೋದು, ಸಿಂಧನೂರು ಇರ್ಬೋದು, ರಾಯಚೂರು ಇರ್ಬೋದು, ಆ ಕಡೆ ಮಂಗಳೂರು ಇರ್ಬೋದು, ಕೊಡಗು ಇರ್ಬೋದು, ಬೀದರ್ ಇರ್ಬೋದು, ಯಾವುದೇ ಪ್ರದೇಶದಲ್ಲಿ ಮಹಿಳೆಯರ ಘನತೆಗೆ ಕುಂದುಂಟಾಗುವಂತಹ ಇಂತಹ ಯಾವುದೇ ಘಟನೆಗಳು ನಡೆದಾಗ
ಅವರ ಅಧಿಕಾರ, ಅಂತಸ್ತು, ಪ್ರಭಾವಗಳನ್ನು ಗಣನೆಗೆ ತೆಗೆದುಕೊಳ್ಳದೇನೆ ದೇಶದ ಸಂವಿಧಾನ ಕೊಡಮಾಡಿದಂತಹ ಘನತೆಯ ಬದುಕನ್ನು ಖಾತ್ರಿಗೊಳಿಸುವ ಆರ್ಟಿಕಲ್ 21 ಏನಿದೆ, ಆರ್ಟಿಕಲ್ 14 ಏನಿದೆ, ಆರ್ಟಿಕಲ್ 15 ಏನಿದೆ, 19 ಏನಿದೆ, ಅದರ ಅಡಿಯಲ್ಲಿ ಸಿಗಬೇಕಾದಂತಹ ಸಮಾನ ಬದುಕಿನ ಅವಕಾಶ ಸಿಗಬೇಕು ಅಂತ ಅನ್ನೋದು ನಮ್ಮ ಮುಖ್ಯವಾದ ಉದ್ದೇಶ. ಸೊ ಈ ನೆಲೆಯಲ್ಲಿ ನಾಳೆಯಿಂದ ಪ್ರಾರಂಭವಾಗುವಂತಹ 12ನೇ ನಮ್ಮ ರಾಜ್ಯ ಸಮ್ಮೇಳನ ಮತ್ತು ಆ ನಂತರ ಜನವರಿ ತಿಂಗಳಿನಲ್ಲಿ ಆಂಧ್ರ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತದೆ. ಸೊ ಈ ನಾಳೆಯಿಂದ ನಡೆಯುವಂತಹ ಸಮ್ಮೇಳನದಲ್ಲಿ ನಾಳೆ ಮೆರವಣಿಗೆ ಇರ್ತದೆ, ಬಹಿರಂಗ ಸಭೆ ಆಗ್ತದೆ ಮತ್ತು ಬಹಿರಂಗ ಸಭೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ PK ಶ್ರೀಮತಿ ಟೀಚರ್, ಕೇರಳದ ಮಾಜಿ ಆರೋಗ್ಯ ಸಚಿವೆ, ಮಾಜಿ ಸಂಸದರು ಅವರು ಬರ್ತಾ ಇದ್ದಾರೆ. ಹಾಗೆ ಪುಣ್ಯವತಿ ಪಕ್ಕದ ತೆಲಂಗಾಣದವರು, ನಮ್ಮ ಸಂಘಟನೆಯ ರಾಷ್ಟ್ರೀಯ ಖಜಾಂಚಿ ಮತ್ತು ಯು ವಾಸುಕಿ ತಮಿಳುನಾಡಿನವರು, ಅವರು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಮತ್ತು ನಾಡಿದ್ದು ಸಂಘರ್ಷದ ಸಾರ್ಥಕ ಹೆಜ್ಜೆಗಳು ಅಂತ ಪ್ರತಿ ಸಮ್ಮೇಳನದಲ್ಲಿ ಮಾಡ್ತೀವಿ ನಾವು. ನೋಡಿ, ಈ ದೇಶದಲ್ಲಿ ಸಮಾನ ಬದುಕಿನ ಸಂವಿಧಾನವನ್ನು ನಾವು ಅಳವಡಿಸ್ಕೊಳ್ಳುವಾಗಲೇ ಈ ದೇಶ ಒಂದು ಸಾಮರಸ್ಯದ ಪರಂಪರೆಯಲ್ಲಿ ಬೆಳ್ಕೊಂಬಂದಂತಹ ದೇಶ. ಸೊ ಆ ಸಾಮರಸ್ಯದ ಪರಂಪರೆ ಅಂದರೆ ಜಾತಿ, ಧರ್ಮ, ಲಿಂಗ, ವರ್ಗ ಇಂತಹ ಯಾವುದೇ ರೀತಿಯ ಭೇದವಿಲ್ಲದಂತಹ ಒಂದು ಸಮಾಜ ಅಂತ. ಮತ್ತು ಈ ಸಿಂಧನೂರು, ಈ ಭಾಗ, ಕಲ್ಯಾಣ ಕರ್ನಾಟಕದ ಭಾಗವಾಗಿ ಬಸವಣ್ಣನ ಆ ಒಂದು ಕಾಯಕವೇ ಕೈಲಾಸ ಅಂತ ಹೇಳಿದಂತಹ ನೆಲ ಇದು. ಇಲ್ಲಿ ಜಾತಿ ಆಧಾರಿತವಾದಂತಹ ವರ್ಗೀಕರಣಗಳು ಪ್ರಾರಂಭದ ಘಟ್ಟದಲ್ಲಿ ಇರಲಿಲ್ಲ. ಈಗ ಆ ಜಾತಿಯ ಮೆನೆಸು ಎಲ್ಲ ಕಡೆಗೂ ಬಂದುಬಿಟ್ಟಿದೆ. ಬಟ್ ಕಾಯಕ ಜೀವಿಗಳ ಒಂದು ಕಲ್ಯಾಣದಂತಹ ಅದರಲ್ಲಿ ನಾನು ಜಾತೀಯತೆ ಬಗ್ಗೆ, ಜಾತ್ಯತೀತತೆ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಆದರೆ ಆ ಜಾತಿ ಮತ್ತು ಧರ್ಮದ ಕಾರಣಕ್ಕಾಗಿ ನಡೆಯುತ್ತಾ ಇರುವಂತಹ ಒಂದು ಏನು ತನಾವ ಅಂತ ನಾವೇನು ಹೇಳ್ತೀವಿ, ಅಥವಾ ಸಂಕಷ್ಟದ ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆಯಲ್ಲ, ಸೊ ಅಂತಹ ಒಂದು ಘಟನೆ ಅಂತ ತುಂಬ ಘಟನೆಗಳು ನಡೆದು ಹೋಗಿದ್ದಾವೆ. ಕರಾವಳಿಯಲ್ಲಂತೂ ಲ್ಯಾಬೊರೇಟ್ರಿ ಥರ ಕೋಮುವಾದದ ಲ್ಯಾಬೊರೇಟ್ರಿಯಾಗಿ ತಯಾರು ಮಾಡಿ ಈಗ ಕಲ್ಯಾಣ ಕರ್ನಾಟಕಕ್ಕೂ ಕಳಿಸ್ತಾ ಇರುವಂತಹ ಸಂದರ್ಭವನ್ನು ನಾವು ನೋಡ್ತೀವಿ. ಹಾಡ ಹಗಲೇನೆ ಕೊಚ್ಚಿ ಕೊಂದಾಕ್ಬಿಡುವಂತಹ ಸ್ಥಿತಿ ಬಂದು ನಿಂತುಬಿಟ್ಟಿದೆ. ಸೊ ಅಂತಹ ಒಂದು ಘಟನೆ ಆದಂತಹ JDS ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಆಗಸ್ಟ್ 31ಕ್ಕೆ ಪವಿತ್ರ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡುತ್ತಿರುವುದನ್ನು ಖಂಡಿಸಿ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಹಾಗೂ KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಧರ್ಮಸ್ಥಳದಲ್ಲಿ ನಡೆದ SIT ತನಿಖೆ ಬಗ್ಗೆ ವಿಶ್ಲೇಷಣೆ ನಡೆದಿವೆ. ಸರ್ಕಾರ SIT ರಚನೆ ಮಾಡಿದಾಗ ಎಲ್ಲ ಪಕ್ಷದವರು ಸ್ವಾಗತಿಸಿದರು. ಈಗ ಅಲ್ಲಿ ನಡೆದ ಸತ್ಯತೆಗಳು ಹೊರಗೆ ಬಂದಿವೆ. ಆದರೆ ಇನ್ನೂ ಅದರ ಉದ್ದ, ಆಳ, ಅಗಲ ಹೊರಗೆ ಬರಬೇಕಿದೆ. ಈ ಅನಾಮಿಕ ಯಾರು, ಬುರುಡೆ ಹಿಡಿದುಕೊಂಡು ಬಂದ ತಕ್ಷಣವೇ ಎಲ್ಲಿಂದ ತಂದ, ಅದೇನು ಎಂಬುದರ ಮಾಹಿತಿ ಕಲೆ ಹಾಕದೆ ಧರ್ಮಸ್ಥಳದಲ್ಲಿ ಆತ ತೋರಿಸಿದ ಕಡೆಗೆಲ್ಲ ನೆಲ ಹಗೆದರೂ ಸಹ ಏನೂ ಸಿಕ್ಕಿಲ್ಲ. ಇದರಿಂದ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಇದರ ಹಿಂದೆ ಯಾವ ಶಕ್ತಿ ಇದೆ? ಇದಕ್ಕೆ ಒತ್ತಡ ಹಾಕಿದವರು ಯಾರು? ಆ ವ್ಯಕ್ತಿಯ ಹಿಂದೆ ಇರುವ ಶಕ್ತಿ ಎಂಥದ್ದು? ಈಗ ಇಬ್ಬರ ಹೆಸರು ಪ್ರಚಲಿತಲಿದೆ. ಇವರಿಬ್ಬರಿಗಿಂತಲೂ ಇನ್ನೂ ಪ್ರಭಾವಿಗಳಿದ್ದಾರೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ, ಸಂಪೂರ್ಣ ತನಿಖೆಯಾಗಬೇಕು. ಬುರುಡೆ ತಂದ ವ್ಯಕ್ತಿ ಬೆಂಬಲಕ್ಕೆ ನಿಂತಿರುವುದು ಯಾರೆಂಬುದು ಹೊರಗೆ ಬರಬೇಕು ಮತ್ತು ಅವರ ಮೇಲೆ ಕಾನೂನಿನ ಪ್ರಕಾರ ಕ್ರಮವನ್ನು ಕೂಡ ಜರುಗಿಸಬೇಕು. ರಾಜ್ಯದ ವ್ಯಾಪ್ತಿ ಮೀರಿ ಇವರ ಹಿಂದೆ ಶಕ್ತಿಗಳಿವೆ. ಈ ಹಿಂದೆ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದ ಶಶಿಕಾಂತ್ ಸಿಂಗ್ತಿಲ್ ಅವರು ಈಗ ತಮಿಳುನಾಡಿನ MP ಇವರ ಕೈವಾಡವೂ ಇದೆ ಎಂಬುದು ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿದೆ. ಇದರ ಸತ್ಯಾಂಶವೇನು? ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಹಿಂದೂ ದೇವಸ್ಥಾನವನ್ನು ತೇಜೋವಧೆ ಮಾಡುವಂತಹ ಉದ್ದೇಶವಾದರೂ ಏನು? ಇದರ ಬಗ್ಗೆ ಸಂಪೂರ್ಣ ತನಿಖೆ ಮತ್ತು ಕ್ರಮ ಆಗಬೇಕೆಂದು ಆಗ್ರಹಿಸಿದರು. ಹಾಗೆ ಈಗಾಗಲೇ ಸೂರ್ಯಕಾಂತಿ ಕಟಾವು ಆಗುತ್ತಿದೆ. ಸರ್ಕಾರ ಇದುವರೆಗೂ ಖರೀದಿ ಕೇಂದ್ರ ತೆರೆದಿಲ್ಲ. ಸೂರ್ಯಕಾಂತಿಗೆ MSP ಬೆಲೆಯಲ್ಲಿ 7,721 ರೂಪಾಯಿ, ಮಾರ್ಕೆಟ್ನಲ್ಲಿ 6,000ರಿಂದ 6,500ರವರೆಗೆ, ಮಾರ್ಕೆಟ್ನಲ್ಲಿ 6,000ದಿಂದ 6,500ರವರೆಗೆ ಇದೆ. ಇದರಿಂದ ರೈತರಿಗೆ 1,000 ರೂಪಾಯಿಗಿಂತಲೂ ಹೆಚ್ಚು ಲಾಸ್ ಆಗುತ್ತಿದೆ. ಸರ್ಕಾರ ಮತ್ತು ಶಾಸಕರು ಏನು ಮಾಡುತ್ತಿದ್ದಾರೆ? ಬೆಳೆ ಹಾನಿ ಕುರಿತು ಇಲ್ಲಿವರೆಗೂ ಚಕಾರ ಎತ್ತಿಲ್ಲ. ರಸಗೊಬ್ಬರ ಕೊರತೆಯಾಗಿದೆ. ರೈಲು ಹಳಿಗೆ ಭೂಮಿ ಕೊಟ್ಟ ರೈತರಿಗೆ ಇಲ್ಲಿವರೆಗೂ ಹಣ ಜಮಾವಾಗಿಲ್ಲ.
ತುಂಗಭದ್ರಾ ಜಲಾಶಯ ಗೇಟ್ ನಿರ್ಮಾಣ ಮಾಡಲು ಆಗಿಲ್ಲ. ಸ್ಥಳೀಯ ಶಾಸಕರು ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸ್ಥಳೀಯ ಸಮಸ್ಯೆ ಪರಿಹರಿಸಲು ಮುಂದಾಗಬೇಕು. ಹಾಗೂ ತುಂಗಭದ್ರಾ ಜಲಾಶಯ ಗೇಟ್ಗಳ ನಿರ್ಮಾಣ ಕಾರ್ಯ 40 TMC ನೀರಿದ್ದರೂ ಸಾಕು, ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ಮಾಡಬಹುದು. ಯಾವುದೇ ರೀತಿಯ ಅಡಚಣೆ ಆಗುವುದಿಲ್ಲ. ಕ್ರಸ್ಟ್ ಗೇಟ್ಗಳನ್ನೇ ಕಾರಣವಾಗಿಟ್ಟುಕೊಂಡು 2ನೇ ಬೆಳೆಗೆ ನೀರಿಲ್ಲ ಎನ್ನುವುದು ಎಷ್ಟು ಸರಿ? ಸರ್ಕಾರ ಇಷ್ಟು ದಿನ ಏನು ಮಾಡುತ್ತಿತ್ತು? ಸಂಬಂಧಪಟ್ಟ ಸಚಿವರು ಏನು ಮಾಡುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನಿಸಿದರು. ನಗರಸಭೆಯಲ್ಲಿ ಫಾರಂ ನಂಬರ್ 3 ಸೇರಿದಂತೆ ವಿವಿಧ ವಾರ್ಡ್ಗಳ ಸಮಸ್ಯೆಗಳನ್ನು ಹಂಗಾಮಿ ಅಧ್ಯಕ್ಷರ ಗಮನಕ್ಕೆ ತಂದರೂ ಸಹ ಯಾವುದೇ ಪರಿಹಾರ ಇಲ್ಲ. ಸದಸ್ಯರಾದವರು ನಾವು ಸಾರ್ವಜನಿಕರಿಂದ ಬಯಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಗರಸಭೆ ಸತ್ತಿದೆ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲ ಎಂದು ನಗರಸಭೆಯ ಸದಸ್ಯರಾದ ಜಿಲಾನಿ ಪಾಷಾ ತಮ್ಮ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಧರ್ಮಗೌಡ ಮಲ್ಕಾಪುರ, ಅಶೋಕ್ ಗೌಡ ಗದ್ರಟಗಿ, ನಗರಸಭೆ ಸದಸ್ಯ ದಾಸರಿ ಸತ್ಯನಾರಾಯಣ, ಮುಖಂಡ SP ಟೇಲರ್, ಸುಮಿತ್ ತಡ್ಕಲ್, ಶಂಕರಗೌಡ, SP ರೆಡ್ಡಿ, ನಿರುಪಾದಿ ನಾಗಲಾಪುರ, ಸೈಯದ್ ಹಾಸಿಫ್ ಸೇರಿದಂತೆ ಅನೇಕರಿದ್ದರು. ಧರ್ಮಸ್ಥಳಕ್ಕೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರಮುಖ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಕಳೆದ ಹಲವು ದಿನಗಳಿಂದ ಮಾಧ್ಯಮದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ SIT ತನಿಖೆಯ ಬಗ್ಗೆ ಭಾಳಷ್ಟು ವಿಶ್ಲೇಷಣೆಗಳು ಆಗಿದ್ದಾವೆ. SIT ಮಾಡಿದಾಗ ಎಲ್ಲ ರಾಜಕೀಯ ಪಕ್ಷಗಳು ನಾವು ಅದನ್ನು ಸ್ವಾಗತ ಮಾಡಿದ್ವಿ. ತನಿಖೆಯಾಗಲಿ, ತನಿಖೆಯಿಂದ ಸತ್ಯ ಹೊರಗೆ ಬರಲಿ. ಇದುವರೆಗೂ ಸೂರ್ಯಪಾನ ಖರೀದಿಗೆ ಕೇಂದ್ರವನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 7,720 ರೂಪಾಯಿ MSP ಇದೆ. ಮಾರುಕಟ್ಟೆಯಲ್ಲಿ ಈಗ 6,000 ಒಂದು ಕ್ವಿಂಟಾಲಿಗೆ 1,000 ರೂಪಾಯಿಗಿಂತ ಹೆಚ್ಚು ರೈತರಿಗೆ ಹಾನಿಯಾಗಿದೆ. ಸರ್ಕಾರ ಏನ್ ಮಾಡ್ತಾ ಇದೆ, ಶಾಸಕರು ಏನ್ ಮಾಡ್ತಾರೆ ಒಂದು ಗೊತ್ತಾಗ್ತದೆ. ಜೋಳ ಖರೀದಿ ಮಾಡುವಾಗ ಗೊಂದಲಗಳನ್ನ ನಾವು ನೋಡಿದ್ವಿ, ರೈತರು ಅನುಭವಿಸಿದ್ರು. ಇವತ್ತಿಗೂ ಜೋಳದ್ದು 1 ರೂಪಾಯಿ ರಿಲೀಸ್ ಆಗಿಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಜನವಾದಿ ಮಹಿಳಾ ಸಂಘಟನೆಯಿಂದ ಆಗಸ್ಟ್ 30, 31, ಸೆಪ್ಟೆಂಬರ್ 1 3 ದಿನಗಳ ಕಾಲ ರಾಜ್ಯ ಸಮ್ಮೇಳನ. JDS ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ, ವೆಂಕಟರಾವ್ ನಾಡಗೌಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ವಿಷ್ಣುವರ್ಧನ ಅರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು. ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ, ಬೇಲೂರು, ಹಳೆಬೀಡು, ಹಂಪಿ, ಐಹೊಳೆ, ಪಟ್ಟದಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಶಿಲೆಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರ ಶಿಲ್ಪಿ ಜಕಣಾಚಾರಿ. ಅವರ ಸ್ಫೂರ್ತಿಯಿಂದಲೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ್ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ, ಸಂವಿಧಾನ ಕರ್ತೃ ಅಂಬೇಡ್ಕರ್, ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಛತ್ರಪತಿ ಶಿವಾಜಿ, ಕನಕದಾಸ, ವಾಲ್ಮೀಕಿ, ಮಹಾತ್ಮ ಗಾಂಧಿ, ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು, ಪಂಚಲೋಹ, POP, ಸಿಮೆಂಟ್, ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಇದಕ್ಕೂ ಮುಂಚೆ ಬೆಂಗಳೂರು, ಚೆನ್ನೈ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು. ಹೀಗೆ ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡು 10 ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ. ಕಡಿಮೆ ಎಂದರೂ ವರ್ಷಕ್ಕೆ 40ರಿಂದ 50ರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ. ಬೆಂಗಳೂರು, ಹಾಸನ್, ಮಂಗಳೂರು, ಕೋಲಾರ, ಚಿತ್ರದುರ್ಗ, ತುಮಕೂರು, ಪಿರಿಯಾಪಟ್ಟಣ, ದಾವಣಗೆರೆ, ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ. ಅಷ್ಟು ಬೇಡಿಕೆ ಇದೆ. ಕಾರಣ ಕೆಲಸದಲ್ಲಿ ನೈಪುಣ್ಯತೆ, ಜಾಗರೂಕತೆ, ಸಮಯ ಪರಿಪಾಲನೆ, ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಸದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಈಚನಾಳ್. ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಕಾರ್ತಿಕರಾಯ ಹಾರ್ಟ್ಸ್ಗೆ. ದೂರವಾಣಿ ಸಂಖ್ಯೆ 8088388202.
ಇದು ನಿಮ್ಮ ಧ್ವನಿ.